ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಇನ್ಫಾರ್ಮ್ಸ್. ಇದನ್ನ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೆಕೆಂಡ್ ಟೆಸ್ಟ್ ಡೇ 1 ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇವತ್ತಿನ ಡೇ 1 ಅಷ್ಟೊಂದು ಕಂಪ್ಲೀಟ್ನೆಸ್ ಅಂತ ಅನ್ಸಲ್ಲ. ಆಡಿದ್ದು 1.5 ಸೆಷನ್ ಅಷ್ಟೇ ಅಂತ ಹೇಳ್ಬೋದು. ಹಾಗೆ ಕಂಪ್ಲೀಟ್ ಡೇ 1 ನೋಡಿದ್ರೆ 34 ಅವರ್ಸ್ ಅಷ್ಟೇ ಡೆಲಿವರ್ ಮಾಡಿದ್ದು ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಅಂತ ಹೇಳ್ಬೋದು. ಹೇಗಿತ್ತು ಇವತ್ತಿನ ಡೇ 1 ಅಂತ ಈ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿ ನೋಡ್ತಾರೆ, ಇಷ್ಟ ಆಗಿದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಇದು ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಟಾಸ್ನ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ನಮ್ಮ ಟೀಮ್ ಇಂಡಿಯಾದವರು ಅಂತ ಹೇಳ್ಬೋದು. ಚೆನ್ನಾಗಿ ಇನಿಷಿಯಲಿ ಒಳ್ಳೆ ಚಾನ್ಸಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಎಜ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಜಾಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಆಗಿರ್ಬೋದು, ಅದು ಕ್ಯಾರಿ ಆಗ್ತಾ ಇಲ್ಲ, ಬೌನ್ಸ್ ಆಗ್ತಾ ಇಲ್ಲ. ಸ್ಲಿಪ್ಪರ್ಗೂ ಆಗಿರ್ಬೋದು, ಹಾಗೆ ವಿಕೆಟ್ ಕೀಪರ್ವರೆಗೂ ಆ ಒಂದು ಬೌನ್ಸ್ ಕ್ಯಾರಿ ಆಗ್ತಾ ಇಲ್ಲ. ಚೆನ್ನೈಯಲ್ಲಿ ಆಗ್ತಿರೋಂಗೆ ಇಲ್ಲಿ ಆಗ್ತಿರಲಿಲ್ಲ ಅಂತ ಹೇಳ್ಬೋದು ಕಾನ್ಪುರಲ್ಲಿ. ಅದೇ ರೀತಿ ಆಕಾಶ್ ದೀಪ್ ಅವರ ಒಂದು ಫಸ್ಟ್ ಓವರಲ್ಲಿ ಆ ಒಂದು ಬ್ರೇಕ್ಗಳನ್ನ ತಗೊಬರ್ತಾರೆ. ಫಸ್ಟ್ ವಿಕೆಟ್ ತಗೊಬಂದು ಆಕಾಶ್ ದೀಪ್ ಅವರು ಅಂತ ಹೇಳ್ಬೋದು. ಜಾಕೀರ್ ಹಸನ್ ಅವರ ವಿಕೆಟ್ ತಗೊಬರ್ತಾರೆ. ಅವರು 23 ಬಾಲ್ ಸರ್ವೈವ್ ಆಗಿದ್ದಾರೆ, ಒಂದು ರನ್ನು ಕೂಡ ಹೊಡಿಲಿಲ್ಲ ಅಂತ ಹೇಳ್ಬೋದು. ಅದು ಒಂಥರ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಒಂದು ರನ್ನು ಕೂಡ ಹೊಡೆಯೋದಕ್ಕೆ ಕಷ್ಟಪಟ್ಟ ಅಂತ ಅನಿಸುತ್ತೆ. ಆ ರೀತಿ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ಒಳ್ಳೆ ಡೀಸೆಂಟ್ ಚೆನ್ನಾಗಿ ಸ್ಟಾರ್ಟ್ ಕೂಡ ಪಡ್ಕೋತಾರೆ ಬಾಂಗ್ಲಾದೇಶ್ ಟೀಮ್ ಓಪನರ್ಸ್ ಆಗಿರ್ಬೋದು. ಹಾಗೆ ಒಳ್ಳೆ ಸ್ಟಾರ್ಟ್ ಅಂತ ಸಿಗುತ್ತೆ, ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ಹಾಗೆ ಜಾಕೀರ್ ಹಸನ್ ಅವರು ಕೂಡ 23 ಬಾಲ್ಸ್ ಸರ್ವೈವ್ ಆಗಿದ್ದಾರೆ, ಒಂದು ರನ್ನು ಕೂಡ ಹೊಡಿಲಿಲ್ಲ ಅಂತ ಹೇಳ್ಬೋದು. ಹಾಗೆ ಒಳ್ಳೆ ಕ್ಯಾಚ್ ಕೂಡ ಹೇಳಿದ್ರು ಯಶಸ್ವಿ ಜೈಸ್ವಾಲ್ ಅವರು. ಆ ಒಂದು 1% ಚಾನ್ಸ್ನ ಕೂಡ ಚೆನ್ನಾಗಿ ಡೆಲಿವರ್ ಮಾಡಿ ಒಳ್ಳೆ ಕ್ಯಾಚ್ನ ಕೂಡ ಹೇಳಿದ್ರು ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು. ಹಾಗೆ ಇವತ್ತಿನ ನೆಕ್ಸ್ಟು ಓಪನರ್ ಆಗಿ ನಿಮಗೆ ಇಸ್ಲಾಂ ಅವರು ಕೂಡ ಚೆನ್ನಾಗಿ ಸ್ಟಾರ್ಟ್ ಪಡ್ಕೋತಾರೆ. ಅವರು ಕೂಡ ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಒಳ್ಳೆ ಡಿಸೆಂಟ್ ಸ್ಟಾರ್ಟ್ ಅಂತ ಸಿಗುತ್ತೆ ಅವ್ರ ಕಡೆಯಿಂದ ಕೂಡ. ಒಳ್ಳೆ ಪಾರ್ಟ್ನರ್ಶಿಪ್ನ ಕೂಡ ಬಿಲ್ಡ್ ಮಾಡ್ಕೋತಾರೆ ಶಾಂಟೋ ಅವರ ಜೊತೆ. ಅಲ್ಲೂ ಕೂಡ ಮೊಯ್ಮಿನ್ ಅವರು ಹಾಗೆ ಇಸ್ಲಾಂ ಅವರು ಇಬ್ಬರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಅಲ್ಲಿ ಬಂದು ವಿಕೆಟ್ನ ತೊಗೊಬಂದಿದ್ದು ಆಕಾಶ್ ದೀಪ್ ಅವರು ಅಂತ ಹೇಳ್ಬೋದು. 2 ಇನಿಷಿಯಲ್ ಬ್ರೇಕ್ಗಳನ್ನ ತೊಗೊಬಂದಿದ್ದು ಆಕಾಶ್ ದೀಪ್ ಅವರು ಅಂತ ಹೇಳ್ಬೋದು. ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ. ಪ್ರತಿ ಟೆಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ಕೊಡ್ತಿದ್ದಾರೆ. ಒಂದು ಡೀಸೆಂಟ್ ಸ್ಟಾರ್ಟ್ ಅಂತೂ ಸಿಗ್ತಿತ್ತು ಬಾಂಗ್ಲಾದೇಶ್ ಟೀಮ್ ಅವ್ರಿಗೆ. ಅದನ್ನು ಬೇಗ ವಿಕೆಟ್ಗಳನ್ನ ಅಲ್ಲಿ ಸ್ಟೇಜಸಲ್ಲಿ ವಿಕೆಟ್ಗಳನ್ನ ತೊಗೊಬಂದು ಆಕಾಶ್ ದೀಪ್ ಅವರು ಇವತ್ತಿನ ಟೆಸ್ಟಲ್ಲಿ ಅಂತ ಹೇಳ್ಬೋದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಒಳ್ಳೆ ಕ್ಯಾಚ್ಗಳನ್ನು ಕೂಡ ಹಿಡ್ತಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಅಂತ ಹೇಳ್ಬೋದು. ಹಾಗೆ ಮೊಯಿನ್ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಚೆನ್ನಾಗಿ ಒಳ್ಳೆ ಸ್ಟಾರ್ಟ್ನ ಸಿಕ್ಕಿರೋದನ್ನ ಅದನ್ನು ಕನ್ವರ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಹಾಗೆ ಒಳ್ಳೆ ಸ್ಟಾರ್ಟ್ ಅಂತೂ ಸಿಕ್ಕಿದೆ. ಇವತ್ತಿನ ಡೇ 1 ನಾಟ್ಔಟ್ ಆಗೂ ಕೂಡ ಉಳ್ಕೊಂಡಿದ್ದಾರೆ. 40 ರನ್ಸ್ನ ಕಲೆ ಹಾಕಿದ್ದಾರೆ ಈ ಒಂದು ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಚೆನ್ನಾಗಿ ಸ್ಟಾರ್ಟ್ನ ಪಡ್ಕೊಂಡು ಒಳ್ಳೆ ಉನ್ನಿಸ್ಗಳನ್ನ ಕಲೆ ಹಾಕಿದ್ರು. ಎಲ್ಲಿ ಬ್ಯಾಟ್ ಬಾಲ್ ಇದೆಯೋ ಅಲ್ಲಿ ಚೆನ್ನಾಗಿ ಪನಿಷ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಚೆನ್ನಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಚೆನ್ನಾಗಿ ಕೂಡ ಬ್ಯಾಟಿಂಗಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಶಾಂಟೋ ಅವರು ಕೂಡ ಚೆನ್ನಾಗಿ ಒಳ್ಳೆ ಸ್ಟಾರ್ಟ್ ಅಂತ ಸಿಕ್ತು. ಅವರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾಯಿದ್ರು ಮೊಯಿನ್ ಅವ್ರ ಜೊತೆ. ಅಲ್ಲಿ ಎಲ್ಲೋ ಒಂದು ಕಡೆ ಅಶ್ವಿನ್ ಅವರು ಚೆನ್ನಾಗಿ ಚೇಂಜಸ್ಗಳನ್ನ ತೊಗೊಬಂದು ಆ ಒಂದು ಪಾರ್ಟ್ನರ್ಶಿಪ್ನ ಬ್ರೇಕ್ ಥ್ರೂ ಮಾಡಿದ್ರು ಅಂತ ಹೇಳ್ಬೋದು. ಅಲ್ಲಿ ಕೆಲವೊಂದು ಮೈನರ್ ಚೇಂಜಸ್ಗಳನ್ನ ಮಾಡಿ ಅಲ್ಲಿ ಒಳ್ಳೆ ಆನ್ ಬಾಲ್ ಬಿಟ್ಟು ಔಟ್ ಮಾಡಿದರೆ ಅಂತ ಹೇಳ್ಬೋದು. LBW ಆಗಿದೆ. ಹಾಗೆ ಒಳ್ಳೆ ಕ್ಯಾಚ್ ಕೂಡ ಹೇಳಿದ್ರು ಶಾರ್ಟ್ ಲೆಗಲ್ಲಿ ನಮ್ಮ ಶುಭಮ್ ಗಿಲ್ ಅವರು ಅಂತಲೇ ಹೇಳ್ಬೋದು. ಅಲ್ಲಿ LBW ಆಗಿದ್ದು, ಇಲ್ಲಾಂದರೆ ಒಳ್ಳೆ ಬೆಸ್ಟ್ ಕ್ಯಾಚ್ ಕೂಡ ಆಗಿರೋದು ಈ ಒಂದು ಬ್ಯಾಟಿನ ಟಚ್ ಆಗಿತ್ತು ಅಂದರೆ ಕೂಡ ಅಲ್ಲಿ LBW ಅಂತ ಅನೌನ್ಸ್ ಕೂಡ ಮಾಡಿದ್ರು. LBW ಔಟ್ ಆಗಿದ್ದಾರೆ ಶಾಂಟೋ ಅವರು ಅಂತ ಹೇಳ್ಬೋದು. ಸ್ಕೀಪರ್ ಬಾಂಗ್ಲಾದೇಶ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ಒಳ್ಳೆ ಡೀಸೆಂಟ್ ಸ್ಟಾರ್ಟ್ ಸಿಕ್ತು, ಅದನ್ನು ಕನ್ವರ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು. ಇದು 3 ವಿಕೆಟ್ಗಳನ್ನ ಕಳ್ಕೊಂಡು ಬಾಂಗ್ಲಾದೇಶ್ ಟೀಮ್ ಅವರು ಇವತ್ತಿನ ಡೇ 1 ಹಾಗೆ 107 ರನ್ಸ್ನ ಕಲೆ ಹಾಕಿದ್ದಾರೆ ಈ ಒಂದು ಡೇ 1 ಎಂಡಲ್ಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಸ್ಟಾರ್ಟ್ ಅಂತ ಸಿಕ್ಕಿದೆ ಮೊಯಿನ್ ಅವ್ರಿಗೆ ಅಂತ ಹೇಳ್ಬೋದು. ಹಾಗೆ ಮುಸ್ತಾಫಿಜ್ ರಹೀಮ್ ಅವರು ಕೂಡ ನಾಟ್ಔಟ್ ಆಗಿ ಕೂಡ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ಡೇ 1 ನೋಡೋದಾದರೆ. ಹಾಗೆ ಅಷ್ಟೊಂದು ಇವತ್ತು ವೆದರು ಕೂಡ ಅಷ್ಟೇ ತುಂಬಾ ಚಾಲೆಂಜಸ್ನ ಕೊಡ್ತು ಈ ಒಂದು ಫೀಲ್ಡಿಂಗಲ್ಲಿ ಅಂತ ಹೇಳ್ಬೋದು. ಅಷ್ಟೊಂದು ಮಳೆ ಬಂದಿರೋದ್ರಿಂದ ಕಂಪ್ಲೀಟ್ ಮ್ಯಾಚ್ ಅಂತ ನೋಡೋಕ್ಕಾಗಿಲ್ಲ ಇವತ್ತಿನ ಡೇ 1 ಆಡಿದ್ದು 1.5 ಸೆಷನ್ ಅಂತಲೇ ಹೇಳ್ಬೋದು. ಹಾಗೆ 35 ಓವರ್ಸ್ ಅಷ್ಟೇ ಈ ಒಂದು ಮ್ಯಾಚಲ್ಲಿ ನಡೆದಿದ್ದು ಅಂತ ಹೇಳ್ಬೋದು. ಡೇ 1 ನೋಡೋದಾದರೆ ಇವತ್ತಿನ ಡೇ 1 ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.